ಮಾತುಕತೆ ಬೆಲೆ ಇಲ್ಲ. ಪಕ್ಷದ ಹೈಕಮಾಂಡು, ಪಕ್ಷ ಶಾಸಕರು, ಪಕ್ಷ ನಾಯಕರು ಮಾತಾಡಬೇಕು. ನಾ ಮಾತಾಡೋಕೆ ಅದು ಸರಿ ಅನಿಸೋಲ್ಲ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಜೊತೆ ಬಹಳ ಒಳ್ಳೆಯ ಸಂಬಂಧ ಇತ್ತು. ಈಗೂ ಐತಿ ಇವತ್ತು. ಅದೇ ಕಾರಣಕ್ಕಾಗಿ ಮಹಾರಾಷ್ಟ್ರದ ಹಿಂದೆ ಇಲ್ಲಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತೇಳಿ ಈ ಸಪೋಸ್ ಬದಲಾವಣೆ ಆದರೆ ನಾವು BJP ಪಕ್ಷಕ್ಕೆ ಯಾರೂ ಆಹ್ವಾನ ಕೊಡುತ್ತಿಲ್ಲ. ಸತೀಶ್ ಇರ್ಬೋದು, ಮತ್ತೊಬ್ಬ ಯಾರು ಇರ್ಬೋದು. ನಮ್ಮ ಪಕ್ಷಕ್ಕೆ ಯಾರೂ ಇಲ್ಲ, ಜೋರತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕರು ನಾವು 28 ತಡೆದು ಪೂರ್ವ ಪ್ರಮಾಣದ ಸರ್ಕಾರ ತರಲಿಕ್ಕೆ ನಾವು ಯಾವ ಏನು ಮಾಡ್ಬೇಕು ತಯಾರಿ ಮಾಡ್ಕೋಬೇಕಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೋತೀನಿ ಅಷ್ಟೇ. ನೋಡ್ರಿ, ನಮ್ಮ ಅಲಯನ್ಸ್ ಪಾರ್ಟ್ನರ್ ಅವರು ನಾನು ಭೇಟಿ ಆಗೋದಕ್ಕೆ ಮಹತ್ವವಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ರಾಜ್ಯದ ಮಂತ್ರಿಗಳು ದಿಲ್ಲಿಗೆ ಹೋದಾಗ ಸಹಜವಾಗಿ ಅವರಿಗೆ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಭೇಟಿ ಆಗಿರ್ಬೋದು. ಈಗ ಒಬ್ಬರು ಹೋಗ್ತಾರೆ ಪದೇ ನಾನು ಸುಮ್ಮನೆ ಇದು ಹೋಗ್ತಾರೆ ಬರ್ತಾರೆ, ಏನೂ ಇಲ್ಲ. ಹೋಗಿ ದಿಲ್ಲಿಗೆ ಅವರು ಒಂದು ಪಕ್ಷದ ರಾಜ್ಯದ ಉಸ್ತುವಾರಿ ಇರ್ತಾರೆ, ಹೋದಾಗ ಮೀಟಿಂಗ್ ಬರ್ತಾರೆ. ಅದನ್ನು ಸಹಿತ ಶೋ ಮಾಡ್ತಾರೆ. ಒಬ್ಬರು ಗಪ್ಚುಪ್ 4 ಸಲ ದಿಲ್ಲಿಗೆ ಬರ್ತಾರೆ, ನಂಗೆ ಗೊತ್ತಿರೋದು ಹೋಗಿ ಬಂದದ. ಎಲ್ಲಿ ಬೇರೆ ಕಡೆ ಬಂದುಬಿಡ್ತಾರೆ. ನಾನು ಡ್ಯಾಡಿ ಬಂದು ನಾನು ದಿಲ್ಲಿಗೆ ಹೋಗಿದ್ದೆ, ಹಂಗೆ ಹೋಗಿದ್ದೆ ಅಂತಂದ್ರೆ ಎಲ್ಲ ಒಬ್ಬೊಬ್ರು ಸ್ಟೈಲ್ ಇರ್ತೈತೆ. ಅದು ಏನು ಮಾಡಬಹುದು. ನೋಡಿ, ನಾವು ಪಕ್ಷದ ವೇದಿಕೆ ಚರ್ಚಿಸಿ ತೀರ್ಮಾನ ತಗೋತೇವೆ. ಬಹಿರಂಗ ಹೇಳುವಂಥ ಪ್ರಶ್ನೆ ಅಲ್ಲ. ಈ ಸದ್ಯ ಪಕ್ಷದಲ್ಲಿಲ್ಲ. ಪಕ್ಷ ಬಂದರೆ ಪಕ್ಷಕ್ಕೆ ಒಳ್ಳೆಯದು ಬರಬೇಕಂತ ನನ್ನ ಸ್ವಂತ ರಮೇಶ್ ಜಾರಕಿಹೊಳಿ ಅಭಿಪ್ರಾಯ. ಅದು ಮುಂದೆ ನೋಡೋಣ. ಮಾಡೋದಪ್ಪ, ನಿರಂತರ ಪ್ರಯತ್ನ ಅದ. ಅವನು ಏನು ಸಸ್ಪೆಂಡ್ ಮಾಡೋ ದಿವಸದ ನಿರಂತರ ಪ್ರಯತ್ನ ಅದ. ಕೆಲವೊಂದು ಅವರು ಸಂಭಾಳಿಸ್ಕೋಬೇಕು, ಇತಿಮಿತಿಯಲ್ಲಿರಬೇಕು. ಎಲ್ಲ ಧ್ವನಿ ಹೆಚ್ಚಾಗಿದೆ ನಮ್ಮದು. ಧ್ವನಿ ಹೆಚ್ಚಿಲ್ಲ. ನಾಯಕ ಬದಲಾವಣೆ ನಾವು ಈ ಸದ್ಯ ಆಗತ್ತೆ ಯಾರು ಹೇಳ್ತಾರೆ? ಇವತ್ತು ಇನ್ನೂ ಈ ಸದ್ಯ ಏನಾಗೋಲ್ಲ. ಇನ್ನೂ ಟೈಮ್ ಇದೆ, ಆಗ್ತದೆ. ಆಶಾಭಾವನೆ ಇದೆ. ಇಲ್ಲ, ಮುಖ್ಯಮಂತ್ರಿ ಭೇಟಿಯಾಗಿ ಕೊಡ್ತೀನಿ. ಅದು ನೋಡಿ, ನನಗೂ ಪೂರ್ಣ ಮಾಹಿತಿ ಇಲ್ಲ. ನಿನ್ನ ರಾತ್ರಿನೇ ಬಂದನ, ನಾ ಟಿವಿಯಾಗ ನೋಡಿದ್ದೇನೆ. ನನ್ನ ಮಾಹಿತಿ ಏನು ಬಂತು, ಆ ಹುಡುಗ ಏನು ಪೂಜಾ ಇರೋದಲ್ಲ, ಅವ್ನು ವಾಲ್ಮೀಕಿ ಜನಾಂಗದ ಗೊತ್ತಾಗಿದ್ದಾನೆ. ಅವ್ನು ಕರೆದು ಮಾತಾಡ್ತಾನೆ. ಅವ್ನು ರೊಕ್ಕದ ಯಾವಾರದ್ದು, ಅವ್ನು ದುಡ್ಡು ಕೊಡು ಹೋಗಿತ್ತು. ಅದನ್ನು ಉಪಯೋಗ ಮಾಡ್ಕೊಂಡು, ಬೇರೆದಾದ್ರೆ ಉಪಯೋಗ ಮಾಡ್ಕೊಂಡು. ಯಾಕೆ ವಿದ್ಯಾವಂತ ಶಾಸಕನ ಉಪಯೋಗ ಮಾಡ್ಕೊಂಡು ಅವನು ಒಂದು ವ್ಯವಸ್ಥೆ ಮುಗ್ಸೋಕೆ ಪ್ಲ್ಯಾನ್ ಮಾಡಿದ್ದಾರೆ. ಯಾಕೆ ಕಳೆದ 30 ವರ್ಷದಲ್ಲಿ ಬೇರೆ ಅವರ ಜನಾಂಗದ MLA ಇದ್ರು ಅವ್ರು ನಮ್ಮ ತುಳಿದಿಲ್ಲ. ದಲಿತ ಮತ್ತು ವಿದ್ಯಾವಂತ ಇಲ್ಲ ಬರ್ತೈತೆ. ಎಲ್ಲ ಹಂಗದೆ. ಯಾಕೆ ಬೇರೆ ಬುದ್ಧಿವಂತರು ತಮ್ಮ ಮನುಷ್ಯ ಬೆಳೀತಾರೆ, ಅವರು ಮಾಡೋದಿಲ್ಲ ಅಷ್ಟೇ. ನಮ್ಮ ದುರ್ದೈವ ಸಂಗತಿ. ಮತ್ತೇನು ನಾವು ಆಯ್ತಲ್ಲ ಟಿ ತರಪ್ಪ. ನೋಡ್ರಿ, ಒಂದು ಹೇಳ್ತಾನಲ್ಲ, ಬೆಳಗಾವ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲ ಸರಿಪಡಿಸ 150 ಬರ್ತಾವೆ. ಎಲ್ಲಿಗೆ ಬರೋಂಗಿಲ್ಲ. ನಾವಲ್ಲ ರೀ, ನಾನು ಸಾಮಾನ್ಯ ಕಾರ್ಯಕರ್ತ. ನಾವು ಅಂಥ ದೊಡ್ಡ ಇರ್ಬೋದು, ಜಿಲ್ಲಾಪುರದಾಗ ಇರ್ಬೋದು, ರಾಜ್ಯ ಮಟ್ಟದ ತೀರ್ಮಾನದಾಗ ನಮ್ಮ ನಾಯಕರು ಅದಾರೆ. ನಾವು ಒಂದು ಎಲ್ಲ ಎಂಗಲ್ದಾಗ ಕರೆಕ್ಟ್ ಮಾಡಿ 120-150 ಸೀಟ್ ಬರ್ತಾವೆ. ಇಲ್ಲಕ್ಕೆ ನಮ್ಮ ಸ್ವಯಂ ಅಪರಾಧ ಕಳ್ಕೋದು, ಅಧಿಕಾರ ಕಳ್ಕೋದು ಇಷ್ಟೇ. ಬರ್ತೇನೆ 25 ಬರ್ತೀನಿ, ಹೊಳ್ಳಿ ಬರ್ತೀನಿ. ನಾವು ಆಗಿ ಬರ್ತೀನಿ, ಇಲ್ಲೇ ಬರ್ತೀನಿ. ನಾನು ನಿಮ್ಮ ಮುಂದೆ ಬರ್ತೀನಿ. ಹೊಳ್ಳಿ 28ಕ್ಕೆ ಆಗಿ ಬರ್ತೀನಿ. ಹೊಳ್ಳಿ ಬರ್ತೀನಿ. ಅದೇ ದುರ್ದೈವ. ಅದೇ ಕೆಲವೊಂದು ವಿಷಯ ನಮ್ಗೆ ಭಾಳ ಮುಜುಗರ ಆಕೈತೆ, ಮಾತಾಡೋದಿಲ್ಲ. ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೀನಿ. ನಾ ಬಹಿರಂಗವಾಗಿ ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಹೇಳಿದೆ, ಯಾರು ಹೇಳಂಗಿಲ್ಲ. ಹೇಳಿದೆ. ಹಾಂ, ಹೆದರ್ಬೋದು ಮುಂದೆ. ಮಧ್ಯಂತರ ಬರೋಂಗಿಲ್ಲ. 20ಕ್ಕೆ ಅವಿಲ್ಲ, ಶೆಡ್ಯೂಲ್ದಾಗ ಎಲೆಕ್ಷನ್ ಆಗೋದು. ಅದೆಲ್ಲ ಸುಮ್ಮ. ಹಾಂ, ಮತ್ತೇನಿಲ್ಲ. ಚಾ ಇದು ಕೊಡ್ರಪ್ಪ, ಚಾ ಕೊಡ್ರಿ. ಏನು ಮಾಡೋದಿಲ್ಲ ಅವ್ರಿ, ಯಾವಾಗ ಹಿಡಿತಾರೆ ಅವ್ರು. ಮಾತಾಡಿ ಸಿಗೋದಿಲ್ಲ. ಈಗ ಮೊದಲನೇದು ಎಕ್ಸ್ಪರ್ಟ್, ನಾವು ಎಕ್ಸ್ಪರ್ಟ್ ಆಗಿದೆ. ಮೊದಲನೇದು ಸಿಗೋದಿಲ್ಲ.